ಅರವಿಂದ್, ಗಾಡಿ ಓಡಿಸ್ ನೋಡಿದ್ರಲ್ಲ, ಏನ್ ಇಷ್ಟ ಆಯ್ತಾ? ಗಾಡಿ ಓಡಿಸ್ ನೋಡಿದೆ, ಇಂಜಿನ್ ಅಂತೂ ತುಂಬಾ ಚೆನ್ನಾಗಿದೆ, ಗಾಡಿ ಕಂಡೀಷನ್ ಆಗಿದೆ. ಹಾಗಾದ್ರೆ ವ್ಯಾಪಾರ ಮಾಡಿ ಮುಗಿಸ್ಬಿಡೋಣವಾ? ಮುಗಿಸ್ಬಿಡೋಣ. ಸಾರ್ ಏನ್ ರೇಟ್ ಹೇಳ್ತಾರ? ನಾನು ದಿನ ಹತ್ರ ಹೇಳಿದ್ನಲ್ಲ, ದಿನ ನೀವೇ ಮಾತಾಡಿ. ಒಂದ್ ನಿಮಿಷ ರಮೇಶ್, ಒಂದ್ ನಿಮಿಷ ಆ ಕಡೆ ಬನ್ನಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ತುಂಬಾ ಜಾಸ್ತಿ ಹೇಳ್ಬೇಡ ಅಂತ ಹೇಳಿ 2010 ಮಾಡ್ಲು 4 ಕಾಲಾದ್ರೆ ಓಕೆ. 4 ಕಾಲ? 4,25,000. ಅಲ್ಲ, ಇದನ್ನ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಮುತ್ತುಕುಮಾರ್ ಸರ್ ನೀವೇನು ಹೇಳ್ಬೇಡಿ, ಈ ಗಾಡಿ ತಗೊಂಡೋಗ್ಬಿಟ್ಟು ನಾನು ಇನ್ನೊಬ್ರು ಮಾರ್ಬೇಕು ಸರ್. ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ರಮೇಶ್ ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ನೋಡಿ ಅರವಿಂದ್, ನೀವು ನನಗೆ ಫ್ರೆಂಡು, ಇವರು ನನಗೆ ತುಂಬಾ ಬೇಕಾದವರು. ಇವ್ರನ್ನ ಕೇಳದೆ ಹೇಳ್ತಾ ಇದ್ದೀನಿ, ನೀವು 4.25 ಲಕ್ಷ ಕೇಳ್ತಾ ಇದ್ದೀರಿ. ಒಂದ್ ಕೆಲಸ ಮಾಡೋಣ, 4.25 ಲಕ್ಷಕ್ಕೆ ಡೀಲ್ ಮುಗಿಸ್ಬಿಡೋಣ. ಅಯ್ಯೋ ದಿನ ನಾನು ನಿಮ್ಮ ಹತ್ರ ಏನು ಹೇಳಿದೆ? ದಿನ ನಿನಗೋಸ್ಕರ ಒಂದ್ 10,000 ರೂಪಾಯಿ ಜಾಸ್ತಿ ಕೊಡ್ತೀನಪ್ಪ. 4,35,000 ರೂಪಾಯಿ ಆದ್ರೆ ಓಕೆ. ಅಯ್ಯೋ ದಿನ ನಾನು ಈಗ ತಾನೇ ನಿಮ್ಮ ಹತ್ರ. ರಮೇಶ್, ನನಗೋಸ್ಕರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರವಿಂದ್ ಕೂಡ ನನಗೆ ಫ್ರೆಂಡೇ. ಏನಂತೀರ ಅರವಿಂದ್? ಅಷ್ಟೊಂದೆಲ್ಲ ಆಗೋದಿಲ್ಲ. ಏನೋ ನೀನ್ ನನ್ನ ಫ್ರೆಂಡ್, ನಿನಗೋಸ್ಕರ ಒಂದ್ 10,000 ರೂಪಾಯಿ ಜಾಸ್ತಿ ಕೊಡ್ತೀನಿ. ಫಾರ್ಮಾಲಿಟೀಸ್ ಎಲ್ಲ ರೆಡಿ ಆಗಿದ್ರೆ ಕ್ಯಾಶ್ ಕೊಟ್ಬಿಟ್ಟು ಗಾಡಿ ತಗೊಂಡು ಹೋಗ್ತೀನಿ. ಅಲ್ಲ ಅದು ರಮೇಶ್, 4.35 ಓಕೆ ತಾನೆ? ಅಲ್ಲ ದಿನ, ನೀವು ಓಕೆ ಅನ್ನಿ. ನೀವು ಹೋಗಿ ಕ್ಯಾಶ್ ತಾನೆ. ಗಾಡಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆಯಾ? ರೆಡಿ ಇದೆ, ನೀವು ಹೋಗಿ ಕ್ಯಾಶ್ ತಗೊಂಡ್ ಬನ್ನಿ. ಸರಿ ರಮೇಶ್ ಬನ್ನಿ.